ಕನ್ನಡ ಭಾಷೆ ಮಾತನಾಡಲು ಬರುವವರು, ಇಂಗ್ಲೀಷ್ನಲ್ಲಿ ಮಾತನಾಡಲು ಪ್ರಯತ್ನಿಸುತ್ತಿರುವ ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ಈ ವಿಡಿಯೋದಲ್ಲಿ ನಾವು ಬಿ ಫಾರ್ಮ್ಸ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಹೇಗೆ ಫ್ರೇಮ್ ಮಾಡಬೇಕು ಅನ್ನೋದನ್ನು ನೋಡೋಣ. ಆ್ಯಕ್ಚುಲಿ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಬಿ ಫಾರ್ಮ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋಲಿ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡ್ತೀನಿ, ಅದು ನೋಡೋಣ. ಈ ಎಕ್ಸಾಂಪಲ್ ನೋಡಿ, ಐ ಆಮ್ ರೈಟಿಂಗ್ ಅ ಲೆಟರ್. ದಿಸ್ ಈಸ್ ಅನ್ ಎಕ್ಸಾಂಪಲ್ ಬಿಕಾಸ್ ಇಲ್ಲಿ ಬಿ ಫಾರ್ಮ್ಸ್ ಅಂದರೆ ನಾವು ಕಂಟಿನ್ಯೂಸ್ ಆಗಿ ನಡೀತಾ ಇರೋದನ್ನು ಹೇಳ್ತೀವಲ್ವ. ಎಸ್, ಅದಕ್ಕಾಗಿ ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ಐ ಇರೋದ್ರಿಂದ ಆ್ಯಮ್ ಆ್ಯಡ್ ಮಾಡ್ತೀವಿ. ನಂತರ ಐ ಎನ್ ಜಿ ಫಾರ್ಮ್ ಅಥವಾ ಪ್ರೋಗ್ರೆಸಿವ್ ಫಾರ್ಮ್ ಆ್ಯಂಡ್ ದೆನ್ ಬೇಸ್ ಫಾರ್ಮ್. ಐ ಆಮ್ ರೈಟಿಂಗ್ ಅ ಲೆಟರ್. ಎಸ್, ಈಗ ಇದೇ ಸೆಂಟೆನ್ಸ್ಗೆ ನೆಗೆಟಿವ್ ಕಾಂಟ್ರಾಕ್ಷನ್ ಕೊಡಬೇಕಂದ್ರೆ ಆ್ಯಮ್ಗೆ ನೆಗೆಟಿವ್ ಬರಬೇಕಾಗುತ್ತೆ, ಆ್ಯಮ್ ಪ್ಲಸ್ ನಾಟ್. ಸೊ ಆ್ಯಮಂಟ್, ಅದಕ್ಕೆ ನೆಗೆಟಿವ್ ಕಾಂಟ್ರಾಕ್ಷನ್ ಆ್ಯಮ್ಟ್ ರೈಟಿಂಗ್ ಅ ಲೆಟರ್. ಈಗ ಇದನ್ನು ಕ್ವೆಶ್ಚನಿಂಗ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಫಸ್ಟು ನಮಗೆ ಆ್ಯಮ್ ಫಸ್ಟ್ ಬರುತ್ತೆ, ನಂತರ ಸಬ್ಜೆಕ್ಟ್ ಐ ಯೂಸ್ ಮಾಡ್ತೀವಿ. ಆ್ಯಮ್ ಐ ರೈಟಿಂಗ್ ಎ ಲೆಟರ್ ಆ್ಯಂಡ್ ಕ್ವೆಶ್ಚನ್ ಮಾರ್ಕ್ ವೆರಿ ಇಂಪಾರ್ಟೆಂಟ್, ಹೀಗೆ. ಓಕೆ, ಎಸ್. ಆ್ಯಂಡ್ ಕ್ವೆಶ್ಚನ್ ಫಾರ್ಮ್ನ ನೆಗೆಟಿವ್ ಕಾಂಟ್ರಾಕ್ಷನಲ್ಲಾದರೆ ಆ್ಯಮ್ ಪ್ಲಸ್ ನಾಟ್ ಆ್ಯಮಂಟ್ ಐ ರೈಟಿಂಗ್ ಅ ಲೆಟರ್. ಎಸ್, ದಿಸ್ ಇಸ್ ಸಿಂಪಲ್. ಒಂದು ಟೇಬಲ್ ನೋಡಿದ್ರೆ ನೀವು ಕ್ಲಿಯರಾಗಿ ಎಕ್ಸಾಂಪಲ್ಸ್ ಯಾವುದೇ ಆಗಲಿ ಕ್ವೆಶ್ಚನ್ ಫ್ರೇಮಲ್ಲಿ, ನೆಗೆಟಿವ್ ಫ್ರೇಮಲ್ಲಿ ಎಲ್ಲದಲ್ಲೂ ಫ್ರೇಮ್ ಮಾಡ್ಬೋದು. ಓಕೆ, ಸೊ ಎಸ್, ದಿಸ್ ಈಸ್ ಒನ್ ಎಕ್ಸಾಂಪಲ್. ಲೆಟ್ಸ್ ಸಿ ಅನದರ್. ಹೀ ಈಸ್ ವರ್ಕಿಂಗ್. ಇಲ್ಲಿ ಈಸ್ ಅಂತ ಯಾಕೆ ಬಂತು? ಹೀ ಸಬ್ಜೆಕ್ಟ್ ಯೂಸ್ ಮಾಡ್ತಾ ಇದ್ದೀವಲ್ಲ, ಅದಕ್ಕಾಗಿ ಹೀಸ್ ಅಂತ ಯೂಸ್ ಮಾಡ್ತೀವಿ. ಹೀ ಈಸ್ ವರ್ಕಿಂಗ್ ಬಿಕಾಸ್ ಹೀ ಈಸ್ ಅ ಸಿಂಗುಲರ್ ಅಲ್ವಾ, ಅದಕ್ಕೆ ಈಸ್ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಎಸ್, ಈಗಾಗಲೇ ಹೇಳಿದ್ದೀನಿ ಯಾವ ಸಬ್ಜೆಕ್ಟ್ಗೆ ಏನು ಬರುತ್ತೆ ಅಂತ ಹಿಂದಿನ ವಿಡಿಯೋಲ್ಲಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಎಸ್, ಈಗ ಈ ಸೆಂಟೆನ್ಸ್ನ ನೆಗೆಟಿವ್ ಕಾಂಟ್ರಾಕ್ಷನಲ್ಲಿ ಈಸ್ ಪ್ಲಸ್ ನಾಟ್ ಈಸಂಟ್, ಹೀ ಈಸಂಟ್ ವರ್ಕಿಂಗ್ ಅಂತ. ನೆಕ್ಸ್ಟ್ ಕ್ವೆಶ್ಚನಿಂಗ್ ಫಾರ್ಮಲ್ಲಿ ಈಸ್ ಹೀ ವರ್ಕಿಂಗ್. ನೆಕ್ಸ್ಟು ಕ್ವೆಶ್ಚನಿಂಗ್ ಫಾರ್ಮಲ್ಲಿ ನೆಗೆಟಿವ್ ಕಾಂಟ್ರಾಕ್ಷನ್ ಇಸಂಟ್ ಹೀ ವರ್ಕಿಂಗ್ ಅಂತ. ಇಲ್ಲಿ ಹೀ ಬರುತ್ತೆ, ಇಸಂಟ್ ಹೀ ವರ್ಕಿಂಗ್. ಓಕೆ, ಈಗ ಈ ಎಕ್ಸಾಂಪಲ್, ವಿ ಆರ್ ವಾಚಿಂಗ್ ಅ ಮೂವಿ. ಎಸ್, ವಿ ಆರ್ ಯೂಸಿಂಗ್ ಆರ್ ಅಂತ ವಿ ಆದಮೇಲೆ, ಬಿಕಾಸ್ ವಿ ಅನ್ನೋದು ಪ್ಲೂರಲ್ ತಾನೆ, ಅದಕ್ಕಾಗಿ ಆರ್ ಅಂತ ಯೂಸ್ ಮಾಡ್ತೀವಿ. ಹೀ ಅಂದರೆ ಈಸ್ ಬಂತು, ಬಟ್ ಇಲ್ಲಿ ವಿ ಅಂದರೆ ಪ್ಲೂರಲ್ ಅಲ್ವಾ, ಅದಕ್ಕಾಗಿ ಆರ್ ಅಂತ ಯೂಸ್ ಮಾಡ್ತೀವಿ. ವಿ ಆರ್ ಅಥವಾ ದೇ ಬಂದ್ರೂ ದೇ ಆರ್ ವಾಚಿಂಗ್ ಅ ಮೂವಿ. ಎಸ್, ಈಗ ಈ ವಿ ಆರ್ ವಾಚಿಂಗ್ ಅ ಮೂವಿಗೆ ನೆಗೆಟಿವ್ ಕಾಂಟ್ರಾಕ್ಷನ್ ಕೊಡಬೇಕಂದ್ರೆ ಆರ್ ಪ್ಲಸ್ ನಾಟ್ ಆರಂಟ್ ಆಗುತ್ತೆ, ವಿ ಆರಂಟ್ ವಾಚಿಂಗ್ ಅ ಮೂವಿ. ನಂತರ ಕ್ವೆಶ್ಚನಿಂಗ್ ಫಾರ್ಮಲ್ಲಿ ಆರ್ ವಿ ವಾಚಿಂಗ್ ಅ ಮೂವಿ. ಎಸ್, ನೆಕ್ಸ್ಟ್ ಸೇಮ್ ನೆಗೆಟಿವ್ ಕಾಂಟ್ರಾಕ್ಷನಲ್ಲಿ ಕ್ವೆಶ್ಚನ್ ಫಾರ್ಮ್ ಫ್ರೇಮ್ ಮಾಡಬೇಕಾದ್ರೆ ಆರಂಟ್ ವಿ ವಾಚಿಂಗ್ ಅ ಮೂವಿ ಅಂತ. ಆ್ಯಂಡ್ ಕ್ವೆಶ್ಚನಿಂಗ್ ಫಾರ್ಮಲ್ಲಿ ಕ್ವೆಶ್ಚನ್ ಮಾರ್ಕ್ ಇಂಪಾರ್ಟೆಂಟ್. ಎಸ್, ಇದು ಸ್ವಲ್ಪ ಎಕ್ಸಾಂಪಲ್ಸ್. ಇದೇ ಥರ ಇನ್ನು ಕೆಲವು ಎಕ್ಸಾಂಪಲ್ಸ್ನ ಟ್ರೈ ಮಾಡಿ, ಖಂಡಿತವಾಗೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇಂದು ಇಷ್ಟು ಸಾಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗುತ್ತೆ ಎಂದು ಭಾವಿಸುತ್ತಿದ್ದೇನೆ. ಇನ್ನಷ್ಟು ಇಂಗ್ಲೀಷ್ ಕಲಿಯಲು ನನ್ನ ವಿಡಿಯೋಗಳನ್ನು ಅನುಸರಿಸಿ. ಧನ್ಯವಾದಗಳು. If you guys like this video, please do like, share, comment and subscribe to my channel.